ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಆದ್ರೆ ಗಿಲ್ಲಿ ನಟ ವಿನ್ ಆದ್ರೆ ನಾನು ಅರ್ಧ ಗಡ್ಡ ಹಾಗೂ ಮೀಸೆ ತೆಗಿತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿದ ವ್ಯಕ್ತಿಗೆ ಈಗ ಸಂಕಟ ಎದುರಾಗಿದೆ. ಅಬ್ದುಲ್ ಅಜಾಕ್ ಎಂಬ ವ್ಯಕ್ತಿ ಈ ಸವಾಲನ್ನ ಹಾಕಿದ್ರು. ಈಗ ಸವಾಲನ್ನ ಸ್ವೀಕರಿಸಿದ ಅಬ್ದುಲ್ ಗಿಲ್ಲಿ ಗೆಲುವು ದಾಖಲಾದ ನಂತರ ಅರ್ಧ ಗಡ್ಡ ಹಾಗೂ ಅರ್ಧ ಮೀಸೆಯನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಖತ್ ವೈರಲ್ ಆಗಿದ್ದು, ನಿನಗಿದು ಬೇಕಿತ್ತಾ ಅಂತ ಹೇಳಿ ಸಖತ್ ಟ್ರೋಲ್ ಆಗ್ತಿದ್ದಾರೆ ಅಬ್ದುಲ್ ಅವರು. ಬಿಗ್ ಬಾಸ್ ಸೀಸನ್ 12ರ ವಿಜೇತರಾಗಿ ಈಗ ಆಲ್ರೆಡಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ, ಹಾಗೆ ರನ್ನರ್ ಅಪ್ ಆಗಿ ರಕ್ಷಿತಾ ಅವರು ಹೊರಹೊಮ್ಮಿದ್ದಾರೆ. ಗಿಲ್ಲಿ ನಟ ಅವರಿಗೆ ಈಗ ಆಲ್ರೆಡಿ ಕಾರು ಹಾಗೆ 50 ಲಕ್ಷ ಕ್ಯಾಶ್ ಸಿಕ್ಕಿದೆ. ಹಾಗೆ ರನ್ನರ್ ಅಪ್ ಆದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ 20 ಲಕ್ಷ ಹಣ ಸಿಕ್ಕಿದೆ. ಇನ್ನ ಇವರು ತಮ್ಮ ಮುಂದಿನ ಜೀವನವನ್ನ ಯಾವ ರೀತಿ ರೂಪಿಸ್ಕೊಳ್ತಾರೆ, ಈಗ ಆಲ್ರೆಡಿ ಗಿಲ್ಲಿ ಹೇಳಿದಾನೆ ನಾನು ಜಮೀನ್ ತಗೊಂಡು ಊರಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿ. ನಾ ರಕ್ಷಿತಾ ಹೇಗೆ ಯೂಟ್ಯೂಬರ್ ಆಗಿ ಮುಂದುವರಿತಾರ ಅಥವಾ ಸಿನಿಮಾ ಹತ್ತ ಬರ್ತಾರ ಅದನ್ನ ಕಾದ್ ನೋಡ್ಬೇಕು. ಗಿಲ್ಲಿ ವಿನ್ನರ್ ಆಗಿದ್ದು ನಿಮ್ಗೆ ಎಷ್ಟು ಖುಷಿ ಇದೆ, ಹಾಗೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದು ನಿಮ್ಗೆ ಬೇಜಾರಿದೆಯಾ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಂಜೆ ವಾಣಿ.